ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ರಂಗೇರಿದೆ. ಜಾರಕಿಹೊಳಿ ಪ್ಯಾನೆಲ್ನ ಮತ್ತಿಬ್ಬರು ಅವಿರೋಧ ಆಯ್ಕೆಯಾಗಿದ್ದಾರೆ. ಚನ್ನರಾಜ್ ಹಾಗೂ ಅರವಿಂದ ಪಾಟೀಲ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಹಿನ್ನೆಲೆ ಜಾರಕಿಹೊಳಿ ಪ್ಯಾನೆಲ್ನ ಮತ್ತಿಬ್ಬರು ಅವಿರೋಧ ಆಯ್ಕೆಯಾಗಿದ್ದಾರೆ. ಚನ್ನರಾಜ್ ಹಾಗೂ ಅರವಿಂದ ಪಾಟೀಲ್ ಅವಿರೋಧ ಆಯ್ಕೆಗೊಂಡಿದ್ದಾರೆ. ಲಕ್ಷ್ಮಣ ಸವದಿ ಬಣದಲ್ಲಿದ್ದಂತಹ ರಾಜು ಕಾಗೆ ಅವರು ಕೂಡ ಅವಿರೋಧ ಆಯ್ಕೆಯಾಗಿದ್ದಾರೆ. ತಟಸ್ಥ ಬಣದ ಗಣೇಶ್ ಹುಕ್ಕೇರಿ ಇವರು ಕೂಡ ಅವಿರೋಧ ಆಯ್ಕೆಯಾಗಿದ್ದಾರೆ. 16 ಸ್ಥಾನಗಳ ಪೈಕಿ 9 ಸ್ಥಾನ ಅವಿರೋಧ ಆಯ್ಕೆಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರುವಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ 16 ಸ್ಥಾನಗಳ ಪೈಕಿ 9 ಸ್ಥಾನ ಅವಿರೋಧ ಆಯ್ಕೆಯಾಗಿದೆ. ಅದರಲ್ಲಿ ಖಾನಾಪುರದ ಅರವಿಂದ ಪಾಟೀಲ್, ಆಮೇಲೆ ಕಾಗವಾಡದ ರಾಜು ಕಾಗೆ ಅವರು, ಹೀಗೆ 16 ಸ್ಥಾನ ಏನಿತ್ತು ಆ 16 ಸ್ಥಾನಗಳ ಪೈಕಿ 9 ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿದೆ. ತಟಸ್ಥ ಬಣದ ಗಣೇಶ್ ಹುಕ್ಕೇರಿ ಅವರೆಲ್ಲರೂ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಅವಿರೋಧವಾಗಿ ಆಯ್ಕೆಯಾದಂಥವ್ರು ಯಾರು ಅಂತ ನಾವು ನೋಡೋದಾದರೆ ಯರಗಟ್ಟಿ, ಆಮೇಲೆ ಯರಗಟ್ಟಿಯಿಂದ ವಿಶ್ವಾಸ ವೈದ್ಯ, ಗೋಕಾಕ್ನಿಂದ ಅಮರನಾಥ್ ಜಾರಕಿಹೊಳಿ, ಮೂಡ್ಲಗಿಯ ನೀಲಕಂಠ ಕಪ್ಪಲಗುದ್ದಿ, ಬೆಳಗಾವಿಯ ರಾಹುಲ್ ಜಾರಕಿಹೊಳಿ, ಸೌದತ್ತಿ ವಿರೂಪಾಕ್ಷ, ಮಾಮುನಿ, ಖಾನಾಪುರ ಅರವಿಂದ್ ಪಾಟೀಲ್ ಅವರು, ಇತರೆ ಕ್ಷೇತ್ರದಿಂದ ಚನ್ನರಾಜ್ ಹಟ್ಟಿಹೊಳಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಆಮೇಲೆ 16 ಸ್ಥಾನ ಏನಿದೆ ಅದರಲ್ಲಿ 9 ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅವಿರೋಧ ಆಯ್ಕೆ ಆಗಿರೋದು. ಸೊ ಇವತ್ತಂದ್ರೆ ರೀ ಕಾಗವಾಡ ತಾಲೂಕಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂಬಂಧಪಟ್ಟಂತೆ ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ರಾಜು ಕಾಗೆ ಅವರು, ಅಲ್ಲಿ ಶಾಸಕರು ಮತ್ತು ಹಿಂದಿನ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರು, ನಾನು ಶ್ರೀನಿವಾಸ್ ಪಾಟೀಲ್ ಎಲ್ಲರೂ ಕೂಡಿ ಕಾಗವಾಡ ಬಗ್ಗೆ ಚರ್ಚೆ ಮಾಡಿ ಉಸ್ತುವಾರಿ ಸಚಿವರು ರಾಜು ಕಾಗೆ ಅವ್ರ ಸೀನಿಯಾರಿಟಿ ಇವನ್ನೆಲ್ಲ ಇಟ್ಕೊಂಡು ಶ್ರೀನಿವಾಸ್ ಅವ್ರನ್ನು ಹೆಂಗದಾರೋ ಮುಂದೆ ಅವಕಾಶ ಸಿಗ್ತೈತಿ, ರಾಜು ಕಾಗೆ ಅವ್ರನ್ನ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ನಮಗೆಲ್ಲರಿಗೂ ಒಂದು ಆದೇಶ ಕೊಟ್ಟರು. ಆ ಪ್ರಕಾರ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಪಾಟೀಲ್ ಅವ್ರನ್ನ ಕಾಗವಾಡದಿಂದ ಅಂದರೆ ಅವ್ರ ನಾಮಪತ್ರ ಹಿಂದೆ ತಕ್ಕೊಂಡ್ರಿ. ಅಂದರೆ ರಾಜು ಕಾಗೆ ಅವರು ಅವಿರೋಧ ಆಯ್ಕೆ ಆದ್ರೆ ಅಂದ್ರೆ ಕಾಗವಾಡದಿಂದ. ಸೊ ಈಗ ಸುಮಾರು ಇವತ್ತು ಚನ್ನರಾಜ್ ಹಟ್ಟಿಹೊಳಿ ಅವರು ಅವಿರೋಧ ಆಯ್ಕೆ ಆದ್ರೆ ಅಂದ್ರೆ ಮೊನ್ನೆ ಇದಂಗೆ ಸುಮಾರು ನಮ್ಮ ಗುಂಪು ಅನ್ನೋದನ್ನ ಏನೊಂದು ಪ್ಯಾನೆಲ್ ಮಾಡಿದ್ದು 13 ಮಂದಿ ಇದ್ರಿ, ಅದ್ರೊಳಗೆ ಕ್ಲಿಯರ್ ಕಟ್ 7 ಜನ ಅವಿರೋಧ ಆಯ್ಕೆ ಆದ್ರೆ. ನಮ್ದು ಪ್ಯಾನೆಲ್ ಐತೆ ಮಾಡಿದ್ದು 7 ಜನ ಕ್ಲಿಯರ್ ಕಟ್ ಅವಿರೋಧ ಆಯ್ಕೆ ಆದರು. ಇನ್ನು ಬಹುಶಃ 6ಕ್ಕೆ ಚುನಾವಣೆ ನಡೀತೈತ್ರಿ, ಅಂದ್ರೆ 19 ತಾರೀಕು. ಸೊ ಅದಕ್ಕೆ ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಒಳಗಿದ್ರು. ನಿಮ್ಮ ಮಣ್ಣು ಹೇಳಿದ್ದೇನೆ ರೀ, ಅದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಪ್ರಭಾಕರ್ ಕೋರೆ ಸಾವ್ಕರ್ ಕೂಡಿ ಅವ್ರು ಡಿಸಿಷನ್ ತೊಂದ್ರೆ ಅವ್ರು ಎಲೆಕ್ಟ್ ಆದರು. ಇವತ್ತಂದ್ರೆ ರಾಜು ಕಾಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವರೇ ಅವಿರೋಧ ಆಯ್ಕೆ ಆದರು. ಸೊ 9 ಜನ ಅವಿರೋಧ ಆಯ್ಕೆ ಆದರು. 7 ಜನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತೈತಿ. ಆ 7 ಚುನಾವಣೆ ನಾ ಎಲ್ಲ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೋತೀನೋ, ಸಮಾಧಾನಲೇ ಶಾಂತ ಇಲೆಕ್ಷನ್ ಮಾಡೋಣ್ರಿ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವ್ರು ಅದನ್ನು ಅಂದ್ರೆ ಅವರ ಆಶೀರ್ವಾದ ಸ್ವೀಕಾರ ಮಾಡೋಣ. ಮುಂದಿನ ಎಲ್ಲಿ ತಕ ಜಗಳ ಇರ್ತೈತೆ ಅಂದರೆ ಚುನಾವಣೆ ಆದ ನಂತರ ನಾವೆಲ್ಲ ಜಿಲ್ಲಾ ನಾಯಕರು ಕೂಡಿ ಬ್ಯಾಂಕದ ಹಿತದೃಷ್ಟಿಯಿಂದ ಬ್ಯಾಂಕ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ರೈತರು, ಗ್ರಾಹಕರು, ನೌಕರಸ್ಥರು ಭಾಳ ಭರವಸೆ ಇಟ್ಕೊಂಡು ಕೂತಿದ್ದಾರೋ ಅದನ್ನು ಅಂದ್ರೆ ಅವ್ರ ಭರವಸೆನ ಹುಸಿ ಆಗ್ದಂಗೆ ಮುಂದೆ ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗೋಣ ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತಾನೆ.